ಆಯುರ್ವೇದದ ದೊಡ್ಡ ಹೆಸರು, ವಾಗ್ಭಟರ ಕಾಲದ ಒಂದು ದೃಷ್ಟಾಂತ ಕಥೆ ಇದು. ಆದಿವೈದ್ಯ ಧನ್ವಂತರಿಗೆ ಒಂದು ಅಪೇಕ್ಷೆ ಉಂಟಾಯಿತಂತೆ. ಕಲಿಯುಗದಲ್ಲಿ ವೈದ್ಯರುಗಳು ಹೇಗಿದ್ದಾರೆ, ರೋಗಿಗಳು ಹೇಗಿದ್ದಾರೆ, ಚಿಕಿತ್ಸೆಗಳು ಹೇಗಿದ್ದಾವೆ, ಮತ್ತು ನಿರೋಗಿಗಳಿದ್ದಾರಾ, ಹೇಗಿದ್ದಾರೆ ಅವರು ಎಂಬುದನ್ನು ಪ್ರತ್ಯಕ್ಷವಾಗಿ ತಿಳಿಯುವ ಕುತೂಹಲ ಧನ್ವಂತರಿಯಲ್ಲಿ ಉಂಟಾಯಿತು. ಧನ್ವಂತರಿಯು ಮಾರು ವೇಷವನ್ನು ಧರಿಸಿ, ಮನೋಹರವಾದ ಪಕ್ಷಿಯೊಂದರ ರೂಪವನ್ನು ಧರಿಸಿ ಲೋಕ ಸಂಚಾರವನ್ನು ಮಾಡ್ತಾನೆ. ಆತನ ಪರೀಕ್ಷಾ ಕ್ರಮ ತುಂಬ ಕುತೂಹಲಕರವಾಗಿರುವಂಥದ್ದು. ವೈದ್ಯರುಗಳ ಮನೆಯ ಬಳಿ, ವೈದ್ಯ ಶಾಲೆಗಳ ಬಳಿ, ಚಿಕಿತ್ಸೆಗಳು ನಡೆಯುವಲ್ಲಿ ಇಂಥ ಕಡೆಗೆ ಪಕ್ಷಿಯ ರೂಪದಲ್ಲಿ ಧನ್ವಂತರಿಯು ಹೋಗಿ ಎಲ್ಲಿಯೋ ಆಕಾಶದಲ್ಲಿ ಇದ್ದುಕೊಂಡು ಕೂಗ್ತಾ ಇದ್ದನಂತೆ. ಕೂಜನ, ಪಕ್ಷಿಯ ಕೂಜನ, ಕೋರುಕ್ ಕೋರುಕ್ ಕೋರುಕ್. ನಿಮ್ಗೆ ಇದನ್ನು ಕೇಳಿದ್ರೆ ಯಾವುದೋ ಒಂದು ಪಕ್ಷಿಯ ಕೂಗಿನ ಹಾಗೆ ಕೇಳ್ತದೆ. ಅದು ಕೋರುಕ್ ಕೋರುಕ್ ಕೋರುಕ್. ನಿಮಗೆ ಯಾವುದಾದ್ರು ಪಕ್ಷಿಯ ನೆನಪು ಕೂಡ ಆಗಿರ್ಬೋದು. ಇದು ನಿಜವಾಗಿ ಸಂಸ್ಕೃತ ಪದ. ಸಂಸ್ಕೃತ ಪದ ಅನ್ನೋದಕ್ಕಿಂತ ಸಂಸ್ಕೃತದ ಪದದ್ವಯ, ಎರಡು ಪದಗಳು ಸೇರಿ ಆ ಒಂದು ಪದಗುಚ್ಛ ಮೂಡಿ ಬಂದಿದೆ. ಕೋರುಕ್ ಅಂದರೆ ಕಹ ಅರುಕ್ ಅಂತ ಅದನ್ನು ಬಿಡಿಸ್ಬೇಕಾಗ್ತದೆ. ಸಂಧಿಯನ್ನು ಬಿಡಿಸಿದಾಗ ಕಹ ಅರುಕ್. ರುಕ್ ಅಂದರೆ ರೋಗ, ಅರುಕ್ ಅಂದರೆ ರೋಗವಿಲ್ಲದವನು, ಕಹ ಅಂದರೆ ಯಾರು, ಕೋರುಕ್ ಅಂದರೆ ರೋಗವಿಲ್ಲದವನು ಯಾರು, ರೋಗವಿಲ್ಲದವನು ಯಾರು, ರೋಗವಿಲ್ಲದವನು ಯಾರು. ಕೋರುಕ್ ಕೋರುಕ್ ಕೋರುಕ್. ಯಾರು ಆಯುರ್ವೇದದ ವೈದ್ಯರಲ್ಲವೋ ಅಂಥವರು ತಲೆ ಕೆಡಿಸ್ಕೊಳ್ಳಲೇ ಇಲ್ಲ. ಪಕ್ಷಿಗಳು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತವೆ, ಬಗೆ ಬಗೆಯ ಶಬ್ದಗಳನ್ನು ಮಾಡ್ತಾ ಇರ್ತವೆ. ಕೋಳಿ ಒಂದು ರೀತಿಯಲ್ಲಿ ಕೂಗಿದರೆ, ಕೊಕ್ಕರ ಇನ್ನೊಂದು ರೀತಿಯಲ್ಲಿ, ಗಿಳಿ ಮತ್ತೊಂದು ರೀತಿಯಲ್ಲಿ, ಇದು ಒಂದು ರೀತಿಯಲ್ಲಿ ಕೋರುಕ್. ಹಾಗಾಗಿ ಆ ಕಡೆ ಯಾರೂ ಗಮನ ಕೊಡಲಿಲ್ಲ. ಅದೇನು ತಪ್ಪಲ್ಲ ಬಿಡಿ, ಯಾಕೆಂದ್ರೆ ಅವರಿಗೇನು ಕಲ್ಪನೆ ಇಲ್ಲ. ಆದರೆ ಆಯುರ್ವೇದ ವೈದ್ಯರುಗಳು ಕೂಡ ಆ ಕಡೆ ಗಮನ ಕೊಡಲಿಲ್ವಂತೆ. ಕೋರುಕ್ಕಿಗೆ ಪ್ರತಿಸ್ಪಂದ ಏನೂ ಇಲ್ಲ. ಪಾಪ ಧನ್ವಂತರಿ ಎಲ್ಲ ಕಡೆ ಸಂಚರಿಸಿದ್ದು, ವೈದ್ಯರ ಅಂಗಳಗಳಿಗೆ, ವೈದ್ಯಶಾಲೆಗಳಿಗೆ ತಾಕಿದ್ದು. ಸಾಕ್ಷಾತ್ ವೈದ್ಯಶಾಸ್ತ್ರದ ಅಧಿದೇವತೆಯೇ ಲೋಕವೆಲ್ಲ ಸಂಚರಿಸಿದ್ರು. ಯಾರು ನೀರೋಗಿ ಎಂಬುದಾಗಿ ಬಾರಿಗೂ ಪ್ರಶ್ನಿಸಿದರು. ಭೂಮಂಡಲದಲ್ಲಿ ಅವನಿಗೆ ಉತ್ತರ ಅಂತ ಸಿಗಲಿಲ್ಲ. ಕೊನೆಯಲ್ಲಿ ಸಿಂಧು ದೇಶಕ್ಕೆ ಹೋಗ್ತಾನೆ ಧನ್ವಂತರಿ ಪಕ್ಷಿ ರೂಪಧಾರಿಯಾಗಿ. ಸಿಂಧು ದೇಶದಲ್ಲಿ ವಾಗ್ಭಟರು ಇದ್ದರು. ಬೃಹತ್ ರೇಯಿ ಎಂಬುದಾಗಿ ಆಯುರ್ವೇದದಲ್ಲಿ 3 ಮಹಾಗ್ರಂಥಗಳನ್ನು ಹೇಳ್ತಾರೆ. ಒಂದು ಚರಕ, ಇನ್ನೊಂದು ಸುಶ್ರುತ, ಮತ್ತೊಂದು ವಾಗ್ಭಟರ ಅಷ್ಟಾಂಗ ಹೃದಿ ಏನಿದೆ ಅದು ಬೃಹತ್ ರೇಯಿ. ದೊಡ್ಡ 3 ಅಂತ ಬೃಹತ್ ರೇಯಿ ಅಂದರೆ 3. ಈಗ ಕರ್ನಾಟಕ ಸಂಗೀತದಲ್ಲಿ 3 ವಾಗ್ಗೇಯಕಾರನ ಆದಿಶಾಸ್ತ್ರಕಾರನ ಹೇಳ್ತಾರಲ್ಲ, ಆ ರೀತಿಯಲ್ಲಿ ತ್ರಿಮೂರ್ತಿಗಳು ಕರ್ನಾಟಕ ಸಂಗೀತದಲ್ಲಿ. ಹಾಗೆ ಇಲ್ಲೂ ಕೂಡ ತ್ರಿಮೂರ್ತಿಗಳು ಅಂತ, ಚರಕ, ಸುಶ್ರುತ ಮತ್ತು ವಾಗ್ಭಟ ಅಂತ. ಆ ವಾಗ್ಭಟರು ಸಿಂಧು ದೇಶದಲ್ಲಿದ್ದರು. ವಾಗ್ಭಟರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ತಾನೆ ಧನ್ವಂತರಿ. ವಾಗ್ಭಟರ ಅಂಗಳದಲ್ಲಿ ಧನ್ವಂತರಿ ಪಕ್ಷಿಯ ಕೂಜನ, ಅದೇ ಕೋರುಕ್ 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 3 ಬಾರಿ. ವಾಗ್ಭಟರಿಗೆ ಕೇಳಿಸ್ತು. ಅವರಿಗೆ ಬೇರೆ ಅರ್ಥವೇ ಬಂತು. ಯಾವೊಬ್ಬ ಹೃದಯವೂ ಸ್ಪಂದಿಸದಿದ್ದರೂ ಧನ್ವಂತರಿಯ ಆ ಪಕ್ಷಿಯ ಕೋರುಕ್ ಕೂಜನಕ್ಕೆ ಯಾವ ಕಿವಿ, ಯಾವ ಬಾಯಿ ಸ್ಪಂದಿಸದಿದ್ದರೂ ವಾಗ್ಭಟರ ಹೃದಯ ಸ್ಪಂದಿಸ್ತು. ವಾಗ್ಭಟರಿಗೆ ಅರ್ಥ ಆಯಿತು. ಹೇಳ್ತಾರಲ್ಲ, ಅಹಿರೇವ ವಿಜಾನಾತಿ ಅಥವಾ ವಿದ್ವಾನೇವ ವಿಜಾನಾತಿ. ಒಬ್ಬ ತಿಳಿದವನಿಗೆ ಇನ್ನೊಬ್ಬ ತಿಳಿದವನ ಪರಿಶ್ರಮವೂ ಗೊತ್ತು, ಅವನ ಹೆಜ್ಜೆಗಳು ಕೂಡ ಅರ್ಥ ಆಗ್ತದೆ.
ಸರ್ಪಕ್ಕೆ ಸರ್ಪದ ಹೆಜ್ಜೆ ಗೊತ್ತಾಗ್ತದೆ, ಸರ್ಪವಲ್ಲದುದಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ಧನ್ವಂತರಿಯ ಕೂಜನವು ವಾಗ್ಭಟನಿಗೆ ಅರ್ಥವಾಯಿತು. ಕುವರುಕ್ ಅಂದರೆ ಯಾರು ನೀರೋಗಿ ಎಂಬುದಾಗಿ ಪ್ರಶ್ನೆ ಇದು. ಕೇಳ್ತಾ ಪ್ರಶ್ನೆ ಕೇಳೋರು ಯಾರು ಅಂತ ಹೊರಗಡೆ ಬಂದು ನೋಡಿದರೆ ಅದು ಪಕ್ಷಿ, ಅದು ಆಕಾಶದಲ್ಲಿದೆ. ಅದು ಮತ್ತೆ ಮತ್ತೆ ಅದೇ ಶಬ್ದ ಮಾಡ್ತಾ ಇದೆ, ಕೋರುಕ್ ಕೋರುಕ್. ಪಕ್ಷಿಯಾದರೂ ಕೂಡ ವಾಗ್ಭಟ ಉತ್ತರ ಕೊಡ್ತಾನೆ. ನೋಡಿ, ಸಾಮಾನ್ಯವಾಗಿ ಮನುಷ್ಯರು ಈ ರೀತಿ ಇರೋದಿಲ್ಲ. ಮನುಷ್ಯನಲ್ವಲ್ಲ ಬಿಡು ಅಂತ ಉಪೇಕ್ಷೆ ಮಾಡ್ತಾರೆ. ಮನುಷ್ಯನಾದರೂ ಕೂಡ ಉತ್ತರ ಕೊಡಬೇಕಾದ್ರೆ ಭಾಳಷ್ಟು ಆಲೋಚನೆ ಮಾಡ್ತಾರೆ. ಆದರೆ ವೈದ್ಯಶಾಸ್ತ್ರವು ಹೇಗೆ ಆತನಲ್ಲಿ ಆತ್ಮಸಾತ್ ಆಗಿತ್ತು ವಾಗ್ಭಟನಲ್ಲಿ ಅಂದರೆ, ಕುವರುಕ್ ಅಂತ ಯಾರು ಕೇಳಿದ್ರು ಅಥವಾ ಆಯುರ್ವೇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಯಾರು ಕೇಳಿದ್ರು ಉತ್ತರ ಕೊಟ್ಟೇ ಸಿದ್ಧ. ಉತ್ತರ ಕೊಟ್ಟನಂತೆ ವಾಗ್ಭಟ. ಹಿತಭುಕ್ ಮಿತಭುಕ್ ಋತುಭುಕ್ ಎಂಬುದಾಗಿ. ಹಿತಭುಕ್ ಮಿತಭುಕ್ ಋತುಭುಕ್. ಯಾರು ನೀರೋಗಿ ಎಂದರೆ ಯಾರು ಹಿತಭುಕ್ ಆಗಿರ್ತಾನೋ, ಯಾರು ಮಿತಭುಕ್ ಆಗಿರ್ತಾನೋ, ಯಾರು ಋತುಭುಕ್ ಆಗಿರ್ತಾನೋ ಅವನು. ಹಿತಭುಕ್ ಹಿತವಾದುದನ್ನು ಸೇವಿಸುವವನು, ಮಿತಭುಕ್ ಮಿತವಾಗಿ ಸೇವಿಸುವವನು, ಋತುಭುಕ್ ಋತುವಿಗೆ ಸರಿಯಾಗಿ ಸೇವಿಸುವವನು. ಹಿತಭುಕ್ ಎಂದರೆ ನಾವು ಕಳೆದ ಬಾರಿ ಹೇಳಿದ ಹಾಗೆ ನಮಗೆ ಅಂತಲೇ ಪ್ರಕೃತಿ ಏನಿಟ್ಟಿದೆಯೋ ಅಥವಾ ನಮಗೆ ಅಂತಲೇ ಪ್ರಕೃತಿಯಲ್ಲಿ ಪರಮಾತ್ಮ ಏನಿಟ್ಟಿದ್ದಾನೋ ಅದನ್ನು ಸೇವಿಸುವವನು. ಯಾವುದು ನಮಗೆ ಸರಿ ಹೊಂದುವುದೋ ಅದನ್ನು ಸೇವಿಸಬೇಕು. ಯಾವುದನ್ನು ತಿನ್ನಬೇಕು ಆಯ್ಕೆ ಬೇಕು, ಹಿತಭುಕ್. ಎಷ್ಟು ತಿನ್ನಬೇಕು ಆಯ್ಕೆ ಬೇಕು, ಮಿತಭುಕ್. ಯಾವಾಗ ತಿನ್ನಬೇಕು ಆಯ್ಕೆ ಬೇಕು, ಋತುಭುಕ್. ಬಂದ ಮಾರ್ಗ ಹೇಗಿರಬೇಕು, ಋತುಭುಕ್. ಯಾವುದಾದ್ರೂ ಸಂಪಾದನೆಗೆ ಬಂದಿರಬೇಕು ಅದು ಎನ್ನುವಾಗ ಋತುಭುಕ್. ಮತ್ತು ಅವುಗಳಲ್ಲಿ ಸುಮ್ಮನೆ ಒಂದು ಎತ್ತಿ ಹೇಳಿದಂತೆ ಒಂದು ಉಪಲಕ್ಷಣ ಕೊಟ್ಟಂತೆ, ಯಾವುದೋ ಕೆಲವು ವರ್ಜ್ಯ ಇರ್ತದೆ, ಯಾವುದೋ ಕೆಲವು ಗ್ರಾಹ್ಯ ಇರ್ತದೆ, ಅಶಾಕಭುಕ್. ಹೀಗೆ ಧನ್ವಂತರಿ ಈ ಉತ್ತರ ಕೊಟ್ಟಾಗ, ಧನ್ವಂತರಿಗೆ ಈ ಉತ್ತರವನ್ನು ವಾಗ್ಭಟರು ಕೊಟ್ಟಾಗ ಧನ್ವಂತರಿಗೆ ಅತಿಶಯವಾದ ಸಂತೋಷವಾಯಿತು. ಧನ್ವಂತರಿಯು ವಾಗ್ಭಟರಿಗೆ ದೊಡ್ಡ ಆಶೀರ್ವಾದವನ್ನೇ ಮಾಡಿದನು. ಆಯುರ್ವೇದವನ್ನು ಬೆಳೆಸು ಎಂಬುದಾಗಿ ಧನ್ವಂತರಿ ವಾಗ್ಭಟರಿಗೆ ಆಶೀರ್ವಾದ ಮಾಡಿದಾಗ ಆಶೀರ್ವಾದದ ಫಲವಾಗಿ ವಾಗ್ಭಟರು ಅಷ್ಟಾಂಗ ಹೃದಯವನ್ನು ರಚನೆ ಮಾಡಿದರು. ಅಷ್ಟಾಂಗ ಹೃದಯವು ಒಂದು ಭಾರೀ ಬೃಹತ್ ಗಾತ್ರವಲ್ಲದೇ ಇದ್ದರೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಆಯುರ್ವೇದದ ತತ್ವವನ್ನು, ಸತ್ವವನ್ನು ಎಲ್ಲವನ್ನು ಹೊಂದಿರತಕ್ಕಂಥ ಒಂದು ಗ್ರಂಥ ಅದು. ಆ ಗ್ರಂಥವನ್ನು ಅವರು ರಚನೆ ಮಾಡ್ತಾರೆ. ಈ ಒಂದು ಕಥೆ ಏನಿದೆ, ಈ ಕಥೆಯನ್ನು ವಾಗ್ಭಟ ಅಷ್ಟಾಂಗ ಹೃದಯದ ಗ್ರಂಥದ ಸಂಪಾದಕರು ಅವರು ಇದನ್ನು ಬರ್ಕೊಂಡಿದ್ದಾರೆ. ಅಷ್ಟಾಂಗ ಹೃದಯ ಗ್ರಂಥದಲ್ಲಿ ಅವರು ಪರಿಚಯ ನೀಡಬೇಕಾದ್ರೆ ಈ ಒಂದು ಸಂಗತಿಯನ್ನು ಉಲ್ಲೇಖ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಅತ್ಯಂತ ವೃದ್ಧರಾದ ಹಿರಿಯರಾದ ಪ್ರಾಜ್ಞರಾದ ವೈದ್ಯರೊಬ್ಬರಿಂದ ತಾನು ಈ ವಿಷಯವನ್ನು ಕೇಳಿದೆ ಎಂಬುದಾಗಿ ಹೇಳಿ ಈ ಕಥೆಯನ್ನು ಅವರು ಉಲ್ಲೇಖ ಮಾಡ್ತಾರೆ.